ಅದನ್ನೆಲ್ಲ ಇಟ್ಕೊಂಡು ಈಗ ಅಳ್ತಾರ? ಅಳಬಾರ್ದು. ಯಾರಿಗೆ ತಾನೇ ಗೊತ್ತಿರುತ್ತೆ ಲೀಲಾ? ಗೊತ್ತಿದ್ದಿದ್ರೆ ನೀವು ಸುಮ್ಮನೆ ಇರ್ತಿದ್ಯಾ? ಇಲ್ಲ ಅಲ್ವಾ? ನಾನು ಯುದ್ಧಕ್ಕೆ ಹೋದಾಗ ಇಬ್ರು ಮಕ್ಕಳನ್ನ ಬಂಗಾರದಂಗೆ ಬೆಳೆಸಿದ್ಯಾ ಕಣೆ ನೀನು. ಸೀನಾ ಏನು ಕೆಟ್ಟವನಲ್ಲ, ಏನೋ ಆಡೋ ವಯಸ್ಸು, 4 ಮಾತು ಜಾಸ್ತಿ ಆಡ್ಬಿಟ್ಟ. ಕೋಪ ಸ್ವಲ್ಪ ಜಾಸ್ತಿ ಅಲ್ವಾ ಅವನಿಗೆ, ಅದಕ್ಕೆ ಕೈ ಮಾಡಕ್ ಬಂದ್ಬಿಟ್ಟ. ನೋಡು, ನಾವೇ ಹೆತ್ತ ಮಕ್ಕಳು ಕಣೆ ಅವರು. ಅದನ್ನೇ ಇಟ್ಕೊಂಡು ನಾವು ಹೆತ್ತಿರೋ ಮಕ್ಕಳನ್ನೇ ದೂಷಿಸ್ಬೇಕಾ? ಇಲ್ಲ ಅಲ್ವಾ? ನನಗೇನು ನೋವಾಗಿಲ್ಲ ಕಣೆ ಲೀಲಾ. ನಿನ್ನಂತ ಹೆಂಡತಿ ಇರಬೇಕಾದ್ರೆ ನಾನು ನೊಂದ್ಕೋತೀನ ಹೇಳು? ನೀನು ನನ್ನ ತಲೆ ಬಗ್ಸೋದಕ್ಕೆ ಬಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ನೀನು ಕಣ್ಣೀರು ಹಾಕಿದ್ರೆ ನನಗೆ ಕಣ್ಣೀರು ಬರಲ್ವಾ? ಅಳಬಾರ್ದು. ಹಂಗೆ ಜಾಣ ಕಣೆ. ನೋಡ್ಲಿಲ್ಲ, ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. 5 ವರ್ಷದ ತನಕ ಮಕ್ಕಳನ್ನ ದೇವ್ರ ಥರ ಬೆಳೆಸ್ಬೇಕು. 10ರಿಂದ 15 ವರ್ಷದ ತನಕ ಶಿಸ್ತಿಂದ ಬೆಳೆಸ್ಬೇಕು. 16 ನಂತರ ಸ್ನೇಹಿತರ ಥರ ನೋಡ್ಕೋಬೇಕು. ಈ ಮಾತು ಕೆಲವು ಮಕ್ಕಳಿಗೆ ಅನ್ವಯಿಸಲ್ಲ. ಅದರಲ್ಲಿ ನಮ್ಮ ಸೀನಾನೂ ಒಬ್ಬ. ನೀನೇ ಹೆತ್ತ ಮಕ್ಕಳು ಕಣೆ ಅವರು. ಬಾನು ಹೇಳ್ದಂಗೆ ಕೇಳ್ತಾಳೆ, ಬಂಗಾರದಂಗೆ ನಡ್ಕೋತಾಳೆ. ಆದರೆ ನಮ್ಮ ಸೀನಾ ಸ್ವಲ್ಪ ಹುಂಬ. ಅಂಥವ್ರನ್ನ ಸ್ವಲ್ಪ ಬಿಗಿಯಾಗಿ ಬೆಳೆಸ್ಬೇಕು, ಆಗ ಎಲ್ಲ ಸರಿ ಹೋಗುತ್ತೆ. ನಾನಿವಾಗ ನನ್ನ ಮಗನ ಬಗ್ಗೆ ಮಾತಾಡಕ್ ಬಂದಿಲ್ಲ ಕಣ್ರಿ. ನನ್ನ ದೇವ್ರು, ನನ್ನ ಗಂಡನ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ನಾನು ಹೆತ್ತ ಮಗನೇ ನನ್ನ ಗಂಡನ ಮೇಲೆ ಕೈ ಮಾಡಕ್ ಬಂದ ಅಂದ್ರೆ ತಾಯಿಯಾಗಿ ನಾನು ಸೋತಂಗೆ ಅಲ್ವಾ ಲೆಕ್ಕ? ಯಾವುದೇ ಸೋಲು? ನಾನು ಬದುಕಿರುವಾಗಲೇ ನಿನ್ನನ್ನು ನಾನು ಸೋಲಕ್ ಬಿಡ್ತೀನೇನೆ? ಇಲ್ಲ, ಕೂತ್ಕೊಳ್ಳೆ ಅಂದ್ರೆ ಇಲ್ಲೇ ಇರು, ಬರ್ತೀನಿ 1 ನಿಮಿಷ. ಇಲ್ಲ, ಹಾಲಲ್ಲ, ನೀರು ತಗೊಳ್ಳೆ ಅಂದ್ರೆ ಕುಡಿಯೇ. ಆಯ್ತು, ನಾನೇ ಕುಡಿಸ್ತೀನಿ. ಇಲ್ಲ, ಇವತ್ತು ಒಂದಂತೂ ಖಾತ್ರಿ ಆಯ್ತು, ನನ್ನ ಹೆಂಡತಿ ಇಡೀ ಜಗತ್ತನ್ನೇ ಬಿಡ್ತಾಳೆ ಹೊರತು ಗಂಡನ್ನ ಬಿಟ್ಕೊಡಲ್ಲ ಅಂತ. ಅಷ್ಟಲವ್ವ? ಹೋಗ್ರಿ.